ತಂದಾನೇ ನನಿತಾನ. ಆತ್ಮೀಯರೇ ನಮಸ್ಕಾರ. ನಮಸ್ಕಾರ ಸರ್. ದೂರದರ್ಶನದ ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕಳೆದ ವಾರದಂತೆ ಇವತ್ತಿನ ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಆನಂತರ ಕೃಷಿ ವಾರ್ತೆ ಮುಂದುವರಿಯುತ್ತೆ. ಆತ್ಮೀಯರೇ, ತಮಗೆ ತಿಳಿದಿರಬಹುದು, ಕಳೆದ ಫೆಬ್ರವರಿ ಹಾಗೂ ಇದೇ ಮಾರ್ಚ್ನಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಆಲಿಕಲ್ಲು ಮಳೆಯಿಂದಾಗಿ ಸಾಕಷ್ಟು ತೋಟಗಾರಿಕಾ ಬೆಳೆಗಳು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದವು. ರೈತರಿಗೂ ಕೂಡ ಹೆಚ್ಚು ಹಾನಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರ ಫೋನ್ ಇನ್ ಕಾರ್ಯಕ್ರಮ, ಹಾನಿಗೊಳಗಾದಂತಹ ತೋಟಗಾರಿಕಾ ಬೆಳೆಗಳ ಒಂದು ಪುನಶ್ಚೇತನದ ಬಗ್ಗೆ ನಮ್ಮ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿರ್ತಕ್ಕಂಥವರು ಬಾಗಲಕೋಟೆಯಲ್ಲಿಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮುಖ್ಯ ವಿಸ್ತರಣಾ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಎ ಬಿ ಪಾಟೀಲ್ ರವರು ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿದ್ದಾರೆ. ಎ ಬಿ ಪಾಟೀಲ್ ರವರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಾನು ಮೊದಲೇ ಹೇಳಿದಾಗೆ ಈ ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ಸಾಕಷ್ಟು ತೋಟಗಾರಿಕಾ ಬೆಳೆಗಳು ಹಾನಿಗೆ ಒಳಗಾಗಿವೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ತಾವು ಕೊಡಬೇಕು. ಈ ಯಾವ ಹಾನಿ ಎಷ್ಟರ ಮಟ್ಟಿಗೆ ಅದು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಾವು ಹೇಳ್ಬೋದೆ? ಯಾವ ಬೆಳೆಗಳಲ್ಲಿ? ಅಕಾಲಿಕವಾಗಿ ಫೆಬ್ರವರಿ 27 ಹಾಗೂ ಮಾರ್ಚ್ 8, ಇನ್ನು ಕೆಲವು ಕಡೆ ಮಾರ್ಚ್ 3 ಕೆಲವು ಜಿಲ್ಲೆಗಳಲ್ಲಿ, ಸುಮಾರು ಉತ್ತರ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ಈ ಅಕಾಲಿಕವಾಗಿ ಬಿದ್ದ ಮಳೆ ಜೊತೆಯಲ್ಲಿ ಸುಮಾರು ಕ್ರಿಕೆಟ್ ಬಾಲ್ ಅಥವಾ ಪೇರುಕಾಯಿ ಸೈಜಿನ ಆಲಿಕಲ್ಲು, ಇವು ಎರಡರ ಜೊತೆಯಲ್ಲಿ ಸುಮಾರು 72 ಕಿಲೋಮೀಟರ್ ಒಂದು ತಾಸಿಗೆ ವೇಗದ ಗಾಳಿ. ಈ ಆಲಿಕಲ್ಲು ಮಳೆ ಹಾಗೂ ವೇಗದ ಗಾಳಿಯಿಂದ ಈ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ ಕೊನೆ ತಿಂಗಳಲ್ಲಿ ಬಹುತೇಕವಾಗಿ ತೋಟಗಾರಿಕೆ ಬೆಳೆಗಳು ಹೂ ಬಿಡೋ ಹಂತದಲ್ಲಿ, ಹಣ್ಣು ಬಿಡೋ ಹಂತದಲ್ಲಿ, ಹಣ್ಣು ಮಾಗುವ ಹಂತದಲ್ಲಿ ಇರ್ತವೆ ಮತ್ತು ಬೇಸಿಗೆಯಲ್ಲಿ ತರಕಾರಿ ಬೆಳೆಗಳಿರ್ತವೆ. ಹೀಗಾಗಿ ಈ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬಹಳಷ್ಟು ತೋಟಗಾರಿಕೆ ಬೆಳೆಗೆ ಬಹಳ ನಷ್ಟ ಆಯಿತು. ಯಾವೆಲ್ಲ ಬೆಳೆಗಳಂತೀರಿ? ಬಹುತೇಕ ತೋಟಗಾರಿಕೆ ಬೆಳೆಗಳಲ್ಲಿ ನಷ್ಟ ಆಗಿದೆ. ಅದರಲ್ಲಿ ವಿಶೇಷವಾಗಿ ದ್ರಾಕ್ಷಿ ಬೆಳೆ, ದಾಳಿಂಬೆ, ಲಿಂಬೆ, ಪಪಾಯ, ಮಾವು, ಬಾಳೆ, ತರಕಾರಿನಲ್ಲಿ ಈಗ ಕಲ್ಲಂಗಡಿ, ಮಸ್ಕ್ ಮೆಲನು, ಅಥವಾ ಹಣ್ಣಿನಲ್ಲಿ ಸಪೋಟ, ಹೀಗೆ ಬಹುತೇಕ ತೋಟಗಾರಿಕೆ ಬೆಳೆಗಳು ಬಹಳಷ್ಟು ಹಾನಿಗಳಿಗಾದವು. ಡಾಕ್ಟರ್ ಪಾಟೀಲ್ ರೀ, ಈಗ ದ್ರಾಕ್ಷಿ ಅಂತ ಹೇಳಿದ್ರಿ. ಹೌದು. ಈಗ ಎಷ್ಟು ಹಾನಿಯಾಗಿದೆಯೋ ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈಗ ಉಳಿದಿರ್ತಕ್ಕಂತಹ ಬೆಳೆಯಲ್ಲಿ ಈ ಪುನಶ್ಚೇತನದ ಒಂದು ಅವಶ್ಯಕತೆಗಳು ಮತ್ತು ಮಾಡಬಹುದಾದಂತಹ ಕ್ರಮಗಳು ಏನಿವೆ? ಹೌದು, ಇದು ಬಹಳ ಒಂದು ಉತ್ತಮವಾದ ಒಂದು ಪ್ರಶ್ನೆಯನ್ನು ಕೇಳಿದರೆ. ದ್ರಾಕ್ಷಿ ಬೆಳೆ ಈ ವರ್ಷ ಏನಾಯಿತು, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಜಾಸ್ತಿ ಆಯಿತು. ಅದಕ್ಕೆ ಡೌನಿ ಮಿಲ್ಡೋ ರೋಗದ ಬಾಧೆ, ಬಹಳ ಮಳೆ ಇದ್ದಾಗ ಬಹಳ ಕಷ್ಟ ಹತೋಟಿ ಮಾಡೋದು. ಹೀಗಾಗಿ ಈ ಅಕ್ಟೋಬರ್ ಪ್ರೂನಿಂಗನ್ನು ಸ್ವಲ್ಪ ತಡ ಆಗ್ತದೆ. ಮತ್ತು ಅಧಿಕ ಇಳುವರಿ ತಗೊಳ್ಬೇಕಾದಾಗ ನಾವು 15 ಟನ್ನು 18 ಟನ್ನು ಎಕರೆಗೆ ಇಳುವರಿ ಇಟ್ಟಾಗ ಹಣ್ಣು ಮಾಗೋದು ಕೂಡ ಸ್ವಲ್ಪ ತಡ ಆಗ್ತದೆ. ಪಾಟೀಲ್, ಒಂದು ಪ್ರಶ್ನೆ ಇದೆ ಹುಣಸೂರಿಂದ ಮೊಹಮ್ಮದ್ ಇಸ್ಮಾಯಿಲ್ ಅವರು. ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಆನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಹಲೋ. ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್ ನಮ್ದು ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಕೇಳಿಸ್ತಾ ಇದೆ? ಹಲೋ, ಹೇಳಿ ಮೊಹಮ್ಮದ್. ನನ್ನ ಹೆಸರು ಇಸ್ಮಾಯಿಲ್ ಅಂತ ಸರ್. ಹಾ, ನಾನು ಬಾಳೆ ಹಾಕಿದ್ದೆ ಸರ್. ಬಾಳೆ ಬಿಟ್ಟಿದ್ದ ದಿವಸನೇ ಮಾರನೇ ದಿವಸ ನನಗೆ ತುಂಬಾ ಸಿಕ್ಕಾಪಟ್ಟೆ ಮಳೆ ಆಗಿ ಸ್ವಲ್ಪ ಆನಿಕಲ್ ಬೀಳ್ತು, ಜಾಸ್ತಿ ಬೀಳಲಿಲ್ಲ. ಹುಣಸೂರಿನಲ್ಲೂ ಬಿತ್ತಾ? ಹುಣಸೂರು, ರತ್ನಾಪುರಿ ಕೋಟೆ ಸರ್, ಹುಣಸೂರಿನಿಂದ ಆಚೆ. ಸರಿ. ನಮ್ದು ಕರ್ನಾಟಕ 7ನೇ ಇದಕ್ಕೆ ಬರ್ತದೆ ಸರ್. ಸರಿ ಸರಿ, ಸಮಸ್ಯೆ ಹೇಳಿ. ಏನ್ ಸಮಸ್ಯೆ ಅಂದ್ರೆ, ಅದು ನೀರು ಬಾಳೆ ನಾವು ಬಿಟ್ಟು 2 ದಿವಸ ಆಗಿತ್ತು. ಆಮೇಲೆ ಪುನಃ ಇದು ಮಳೆನೂ ಆಯ್ತು, ಸ್ವಲ್ಪ ಆನಿಕಲ್ಲೂ ಆಯ್ತು.
ಆ ಗಿಡ ಎಲ್ಲ ಎಲೆಗಳು ಡಾಟ್ಸ್ ಆಯ್ತು ಸರ್. ಅದು ನಾನು ಏನ್ ತಿಳ್ಕೊಬೇಕು ಅಂದ್ರೆ ವಿಷಯ ಬಾಳೆ ಬೇರು ಎಲ್ಲಿ ತನಕ ಜಮೀನ್ ಒಳಗಡೆ ಹೋಗ್ಬೋದು, ಅದಕ್ಕೆ ನಾವು ಬೇಕಾದ ಪ್ರಾಮುಖ್ಯತೆ ಏನ್ ಕೊಡ್ಬೇಕು, ಬಾಳೆ ಬೇರು ಎಷ್ಟು ಅಡಿನಲ್ಲಿ ಹೋಗ್ತದೆ, ಮತ್ತೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಈಗ ಅವ್ರಿಗೆ ಏನ್ ಮಾಡ್ಬೇಕು? ಈಗ ನಿಮ್ಮ ಸಂಪೂರ್ಣ ಸಮಸ್ಯೆ ಅರ್ಥ ಆಯ್ತು. ಅಕಾಲಿಕವಾಗಿ ಮಳೆ ಹೆಚ್ಚಾಗಿ ಮತ್ತು ಹಿಂದಿನ 2 ದಿನಗಳಲ್ಲಿ ನೀವು ನೀರು ಬೇರೆ ಬಿಟ್ಟಿದ್ದೀರಾ. ಹೀಗಾಗಿ ನೀವು ಆನೇಕಲ್ಲು ಮಳೆ ಬಿದ್ದಾಗ ಬಹುಶಃ ನಿಮ್ಮ ಬಾಳೆ ಎಲೆಗಳು ಮಳೆ ಬಂದ 2ನೇ ದಿವಸದಲ್ಲಿ ಕಪ್ಪಾಗ್ತಾ ಇರಬೇಕು. ಖಂಡಿತವಾಗಿ ನೀವು ಸದ್ಯ ಏನು ಮಾಡಬೇಕಂದ್ರೆ ಮೇಲಿನ ಚಿಗುರು ಚೆನ್ನಾಗಿ ಬರುತ್ತೆ, ಆ ಕಪ್ಪಾದ ಎಲೆಗಳನ್ನು ಮೊದಲು ಕಟ್ ಮಾಡಿ ತೆಗೆದುಬಿಡಿ. ತೆಗೆದುಬಿಟ್ಟು ಅದಕ್ಕೆ ಈಗ ನೀರು ನಿಂತಿದ್ರೆ ಬಸದು ಹೋಗುವಾಗ ಅದನ್ನು ನೀರನ್ನು ತೆಗೀರಿ. ಆದರೆ ಕೂಡಲೇ ನೀವು ಸುಮಾರು 19 ಈ ನೀರಲ್ಲಿ ಕರ್ತಕ್ಕಂಥ ರಸಗೊಬ್ಬರಗಳನ್ನು, ವಾಟರ್ ಸಾಲ್ಯುಬಲ್ 19 ಆಲ್ ಅಂತ ಹೇಳ್ತೀವಿ, ಅದನ್ನೇ 1 ಲೀಟರ್ ನೀರಿಗೆ 3 ಗ್ರಾಮ್ ಹಾಕಿ ಸಿಂಪರಣೆ ಮಾಡಿ. ಆ ಎಲೆಗಳನ್ನು ತೆಗೆದ ಮೇಲೆ ನೀವು ಅದನ್ನು ಸಿಂಪರಣೆ ಮಾಡಿದ ಮೇಲೆ ನೀವು ಸ್ವಲ್ಪ ತಿಪ್ಪೆಗೊಬ್ಬರ ಅಥವಾ ಎರೆಗೊಬ್ಬರ ಇದ್ದರೆ ಆ ಬೆಳೆ ಸುತ್ತಮುತ್ತಲು ಹಾಕಿಬಿಟ್ರಾಗ ನಿಮ್ಮ ಬಾಳೆ ಪುನಶ್ಚೇತನ ಆಗುತ್ತೆ 100ಕ್ಕೆ 100ರಷ್ಟು. ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದ ಸೆಕ್ಟರ್ 70ರಲ್ಲಿ ನೀವು ಹೇಳಿದ ಅದೇ ಸಮಸ್ಯೆಯಿಂದ ಬಾಳೆಯನ್ನು ನಾವು ಪುನಶ್ಚೇತನವನ್ನು ಗೊಳಿಸಿದ್ದೇವೆ. ಆದರೆ ಬಾಳೆ ತಡವಾಗಿದ್ದರೆ ಅಂದರೆ ಈಗಾಗಲೇ ಬಹಳಷ್ಟು ಬೆಳೆದಿದ್ದರೆ ಮೇನ್ ಸ್ಟೆಮ್ ಏನಿರ್ತದಲ್ಲ ಅದನ್ನು ಬುಡಕ್ಕೆ ಕಟ್ ಮಾಡಿ ಈ ಮರಿಗಳನ್ನು ಬೆಳೆಸಬೇಕಾಗತ್ತೆ, ಅಂದರೆ ಪುನಶ್ಚೇತನ ಮಾಡ್ಬೋದು. ಈಗ ನಾವು ದ್ರಾಕ್ಷಿಯ ಒಂದು ಪುನಶ್ಚೇತನದ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಹೇಳ್ತಾ ಇದ್ದೆ, ಹೀಗಾಗಿ ದ್ರಾಕ್ಷಿ ನಮ್ಮದು ಮುಖ್ಯವಾಗಿ ಹಣ್ಣಿನ ಬೆಳೆಗಳಲ್ಲಿ ನಾಶ ಆಯಿತು. ಈ ದ್ರಾಕ್ಷಿ ಬೆಳೆ ನಾಶ ಹಾನಿಗೊಳಗಾದನ್ನು ನಾವು ಒಂದು 5-6 ಘಟಕಗಳಲ್ಲಿ ವಿಂಗಡಣೆ ಮಾಡಬಹುದು. ಕೆಲವೊಂದು ದ್ರಾಕ್ಷಿನಲ್ಲಿ ಮುಖ್ಯ ಕಾಂಡ, 2ನೇ ಆರ್ಮ್ ಅಂತೀವಿ ನಾವು, ಆಮೇಲೆ ಕಾರ್ಡಾನ್ಸು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ, ಹಾನಿಗೊಳಗಾಗಿದೆ. ಈಗ ನಾವೇನು ಚಿತ್ರದಲ್ಲಿ ನೋಡ್ತಾ ನೋಡಿ, ಅದರಲ್ಲಿ ಎಲೆಗಳಿಲ್ಲ, ಯಾವುದೇ ಒಂದು ಕಾರ್ಡಾನ್ಗಳು ಡ್ಯಾಮೇಜ್ ಆಗಿದೆ. ನೀವು ಹತ್ತಿರ ಹೋದರೆ ಆ ಕಾಂಡದ ಮೇಲೆಗಡೆ ತೊಗಟೆ ಕೂಡ ಡ್ಯಾಮೇಜ್ ಆಗಿದೆ. ಹೀಗೆ ನಿಮಗೆ ಅದು ತಕ್ಷಣ ಪುನಶ್ಚೇತನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಟೇಜಲ್ಲಿ ಇದೆ. ಈಗ ಏನು ಮಾಡಬೇಕಂತ, ಈಗ ನಾವು ಯಾವುದೋ 12 ವರ್ಷ 15 ವರ್ಷ ಹಳೆ ಬೆಳೆಗಳಿದ್ದಾವೆ, ಎಲ್ಲಿ ಚಿಗುರು ಯೂನಿಫಾರ್ಮ್ ಆಗಿ ಬರೋದಿಲ್ಲ, ಈಗ ಸಂಪೂರ್ಣವಾಗಿ ನಾಶ ಆಗಿದ್ದರೆ ಮರು ನಾಟಿ ಮಾಡೋದು ಒಳ್ಳೆಯದು. ಆ ಜಾಗ ಸಂಪೂರ್ಣವಾಗಿ ನಾಶವಾದಂಥ ಮತ್ತು ಓನ್ ರೇಟ್ ಮೇಲೆ ಇದ್ದಂಥ ಇನ್ನು ಪುನಶ್ಚೇತನಕ್ಕೆ ಸಾಧ್ಯವಿಲ್ಲ ಅಂದಾಗ ಟ್ರಂಕು, ಆರ್ಮ್ಸು, ಕಾರ್ಡಾನ್ಸು ನಾಶವಾಗಿ ಸಂಪೂರ್ಣ ಎಲೆಗಳು ಉದುರಿ ಹೋಗಿ, ಗೊನೆಗಳು ಉದುರಿ ಹೋಗಿ, ಪೂರ್ತಿ ಕೆಲವೊಂದು ಭಾಗಿ ಬಿದ್ದಾಗ ಅಂಥವಲ್ಲಿ ನಾವು, ಯಾಕಂದರೆ ಅದನ್ನು ಪುನಶ್ಚೇತನಗೊಳಿಸಲಿಕ್ಕೆ ಸಾಧ್ಯ ಇದೆ, ಆದರೆ ಮುಂದಿನ 2 ವರ್ಷಗಳಲ್ಲಿ ಸರಾಸರಿ ಇಳುವರಿ ಬರೋದಿಲ್ಲ. ಸೊ 2 ವರ್ಷ 3 ವರ್ಷವರೆಗೆ ಕಡಿಮೆ ಇಳುವರಿ ತಗೊಳ್ಳೋದಕ್ಕಿಂತಲೂ ಪುನಶ್ಚೇತನ ಮಾಡಿ ನಾವು ರೂಟ್ ಸ್ಟಾಕ್ ಮೇಲೆ ಬೆಳೆದರೆ 2ನೇ ವರ್ಷದಿಂದ ನಾವು ಇಳುವರಿಯನ್ನು ಕೂಡ ಪಡೀಬಹುದು. ಈಗ 2ನೇದು ದಾಳಿಂಬೆ ಬಗ್ಗೆ ಇಲ್ಲ, ಇದರಲ್ಲಿ ಕೆಲವು ಸ್ವಲ್ಪ ಹಾನಿ ಆಗಿರ್ತದೆ, ಅಂದರೆ ಎಲೆಗಳಿಗೆ ಮಾತ್ರ ಹಾನಿ ಆಗಿರ್ತದೆ, ಗೊಂಚಲುಗಳು ಅಲ್ಲೊಂದು ಉಳಿದಿರ್ತವೆ. ಆದರೂ ಕೂಡ ಈಗ ಆ ಗೊಂಚಲಲ್ಲಿ ಎಲೆಗಳೆಲ್ಲ ಉದುರೋದ್ರಿಂದ ಸಕ್ಕರೆ ಲೆವೆಲ್ ಬರೋದಿಲ್ಲ. ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ಪಾಟೀಲ್ರೆ. ಒಂದು ಪ್ರಶ್ನೆ ಇದೆ ಜಮಖಂಡಿಯಿಂದ ಧರಪ್ಪ ಅವರು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್ ನಮ್ದೇನಾಗಿದೆ ಅಂದ್ರೆ ಟೋಟಲ್ ಸುಮಾರು ಹಣ್ಣಿನ ಗಿಡಗಳು, ಯಾವ ಹಣ್ಣಿನ ಗಿಡಗಳೆಲ್ಲ ಇವು ಆನೆಕಲ್ ಹಾಡಿಗೆ ಪೂರ್ತಿ ಎಲ್ಲೆಲ್ಲ ಪೂರ್ತಿ ಉದುರೋಗ್ಯಾವ ಸರ್. ಅಲ್ಲೆಲ್ಲೇ ಯಾವ ಬೆಳೆನಲ್ಲಿ ಅಂದ್ರಿ ಧರಪ್ಪ ಅವರೇ? ಏನ್ ಸರ್? ಯಾವ ಬೆಳೆನಲ್ಲಿ ಅಂದ್ರಿ ಸರ್? ಚಿಕ್ಕು ಸರ್. ಚಿಕ್ಕು ಸಪೋಟದಲ್ಲಿ. ಹಾ ಸರ್, ಟೋಟಲ್ ಎಲ್ಲ ಹಣ್ಣಿನ ಗಿಡಗಳೆಲ್ಲ ರೀ. ಈಗ ಸ್ವಲ್ಪ ಸಮಸ್ಯೆ ಆಗಿದೆ, ಅದು ಪೂರ್ತಿ ಎಲ್ಲ ಕಂಪ್ಲೀಟ್ ಒಣಗಿ ಸರ್, ಎಲ್ಲ ಪೂರ್ತಿ ಸಪೋಟದಲ್ಲಿ ಏನು ಮಾಡ್ಬೋದು ಅಂತೀರಿ ಪಾಟೀಲ್ರೆ? ಈಗ ಧರಪ್ಪ ಅವರೇ ನಮಸ್ಕಾರ. ಈಗ ಸಪೋಟದಲ್ಲಿ ಸಾಮಾನ್ಯವಾಗಿ ಹಣ್ಣುಗಳು ತೋಟದಲ್ಲಿ ಹತ್ತಿರ ಹೋದರೆ ವೈನ್ ಥರ ಸ್ಮೆಲ್ ಬರುತ್ತೆ, ಹಣ್ಣುಗಳು ಕೊಳೆಯಲಿಕ್ಕೆ ಪ್ರಾರಂಭ ಆಗಿರ್ತದೆ. ಸೊ ಈಗ ಆ ಸಮಸ್ಯೆದಲ್ಲಿ ಹಾನಾದ ಹಣ್ಣುಗಳನ್ನು ಮೊದಲು ತೆಗಿಬೇಕು, ಮತ್ತು ಗಿಡದ ಕೆಳಗಡೆ ಏನು ಬಿದ್ದಿರ್ತಂಥ ಹಣ್ಣುಗಳು ಮತ್ತು ಎಲೆಗಳು ಅವುಗಳನ್ನೆಲ್ಲ ತೆಗೆದುಬಿಟ್ಟು ಕೆಳಗಡೆ ಬಿದ್ದಂಥ ಸ್ವಚ್ಛಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ, ಅಲ್ಲಿ ಬೇಕಾದ್ರೆ ಬ್ಲೀಚಿಂಗ್ ಪೌಡರ್ ಅಂದರೆ 5 ಗ್ರಾಮ್ ಪರ್ ಲೀಟರ್ಗೆ ಆ ಕೆಳಗಡೆ ಬಿದ್ದಂಥ ಎಲೆಗಳ ಮೇಲೆ ಹೊಡೆದು ಗಾರ್ಡನನ್ನು ಸ್ಯಾನಿಟೇಷನ್ ಮಾಡ್ಕೋಬೇಕು. ಪಾಟೀಲ್ರೆ, ಮತ್ತೊಂದು ಪ್ರಶ್ನೆ ಇದೆ, ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ಪ್ರಶ್ನೆ ತೆಗೆದುಕೊಂಡು. ಹಲೋ. ಹಲೋ ಸರ್, ಹಾಂ, ನಾವು ಜಮಖಂಡಿ ತಾಲೂಕು ಹನಗಂಡಿಯಿಂದ ಮಾತಾಡಿದ್ರಿ. ಹೇಳಿ ಬಸವರಾಜ್ ಕುಲಶೆಟ್ಟಿ ಅಂತ ಹೇಳ್ರಿ. ಹೇಳಿ, ಪ್ರಶ್ನೆ ಕೇಳಿ. ಸರ್, ಅದು ನಮ್ದು ಸಪೋರ್ಟ್ ಹಾಕಿದೀವಿ, ಅವ ಮಳಿಗೆ ಆಲಿಕಲ್ ಮಳಿ ಬಡದ ಕಾಯಿ ಕೆಡಾಕತೈತ್ರಿ.
ಕೇಳಿಸ್ತದೆ, ಪ್ರಶ್ನೆ ಕೇಳಿ. ಹಾಂ ಅದಕ್ಕೆ ಕಾಯಿ ಕೆಡಾಕತ್ತಿಲ್ಲ, ಅದಕ್ಕೆ ಏನ್ ಮಾಡ್ಬೇಕ್ರಿ? ಹಾಂ ಈಗ ಈಗಾಗಲೇ ಅದು ಹಣ್ಣು ಮಾಗಿದ್ರೆ, ಹ್ಞೂನ್ರಿ. ಸಪೋಟ ಹಣ್ಣಿನಲ್ಲಿ ಅದು ಹಣ್ಣು ಮಾಗಿದ್ರೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ತೆಗಿಲೇಬೇಕಾಗ್ತದೆ. ಇದ್ದ ಹಣ್ಣುಗಳನ್ನು ಕಾಪಾಡ್ಕೋಬೇಕಾಗುತ್ತೆ. ಆದ್ದರಿಂದ ಆ ಬಿದ್ದಂಥ ಎಲೆಗಳನ್ನು ಹಣ್ಣುಗಳನ್ನು ಮೊದಲ ಸ್ವಚ್ಛ ಮಾಡಿ ಸ್ಯಾನಿಟೇಷನ್ ಮಾಡಿಕೊಂಡು ಮತ್ತೆ ನೀವು ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಗೂ ರಸಗೊಬ್ಬರಗಳನ್ನು ಕೊಟ್ಟರೆ ಅದು ಪುನಶ್ಚೇತನ ಆಗುತ್ತೆ ಸಪೋಟ. ಇತರೆ ದಾಳಿಂಬೆ ಬೆಳೆಗೆ ತಾವು ಹೇಳ್ತಾ ಇದ್ದೀರಿ. ದಾಳಿಂಬೆ ಬೆಳೆನಲ್ಲಿ ಬಹಳಷ್ಟು ಸಂಪೂರ್ಣವಾಗಿ ನಾಶ ಆಗಿದೆ. ಈಗ ಕೆಲವೊಂದು ಗಿಡಗಳಲ್ಲಿ ಎಲೆಗಳು ಉದುರಿ ಹೋಗಿದ್ದಾವೆ, ಹಣ್ಣುಗಳು ಉದುರಿ ಹೋಗಿದ್ದಾವೆ, ಹಣ್ಣುಗಳು ಮಾಗಿದ ಹಣ್ಣುಗಳು ಸೀಳಿ ಬಿಟ್ಟಿದ್ದಾವೆ, ಒಂದೊಂದು ಹಣ್ಣಿನಲ್ಲಿ ಎರಡಾಗಿದೆ. ಸೊ ಅಂಥ ಸಂದರ್ಭದಲ್ಲಿ ಈ ಸದ್ಯ ಏನು ಮಾಡಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಇದ್ದಾಗ ಮೊದಲೇ ಮಾಡಬೇಕಂತ ರೈತರು ಕೆಳಗಡೆ ಬಿದ್ದಂಥ ಹಣ್ಣುಗಳನ್ನಾಗಲಿ ಎಲೆಗಳನ್ನಾಗಲಿ ಎಲ್ಲ ಆಯ್ಕೆ ಮಾಡಿ ಸಂಪೂರ್ಣವಾಗಿ ಅದನ್ನು ಸುಟ್ಟು ಹಾಕಬೇಕು. ಯಾಕಂದರೆ ಅದಕ್ಕೆ ರೋಗಾಣುಗಳಿರ್ತವೆ. ಈಗ ದಾಳಿಂಬೆನಲ್ಲಿ ಹೊಸ ಚಿಗುರು ಬರಲಿಕ್ಕೆ ಪ್ರಾರಂಭ ಆದಾಗ ಎಲ್ಲಿ ಡೆಡ್ ಆರ್ಮ್ಸ್ ಅಂತೀವಿ ನಾವು, ಎಲ್ಲೇ ಒಣಗಿರ್ತದೆ ಅಲ್ಲೆಲ್ಲಿ ಮುಂದೆ ಪೂರ್ತಿ ಆದಾಗ ಸ್ವಲ್ಪ ಅದನ್ನು ಈಗ ಕಟಾವು ಅಂದರೆ ಸ್ವಲ್ಪ ಪ್ರೂನಿಂಗ್ ಮಾಡಬಹುದು. ಮೊದಲೇ ಮಾಡಬಾರ್ದು ಅಂತ ಹೇಳ್ತೀವಿ ನಾವು, ಯಾಕಂದರೆ ಈಗಾಗಲೇ ಸಮಯ ಆಗಿದೆ. ಅದನ್ನು ಮಾಡಿದ ಮೇಲೆ ಈಗ ಅದಕ್ಕೆ ಅಂಗಮಾರಿ ರೋಗ ಆಗಲಿ ಅಥವಾ ಬರೋದು ಅಂತ ಒಂದು ಲಕ್ಷಣ ಇರ್ತದೆ. ಅದಕ್ಕೆ ನಾವು ಫಸ್ಟ್ ಇಮಿಡಿಯೇಟ್ಲಿ ಪ್ರೂನಿಂಗ್ ಮಾಡೋದಕ್ಕಿಂತ ಮುಂಚೆ 1% ಬೋರ್ಡೋ ಹೊಡಿಬೇಕು. ಅಂದರೆ ನಾವು ಯಾವುದೇ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಲಾರ್ದಂಗೆ ಈಗ ಮೊದಲು ಅದನ್ನು ಕಾಪಾಡ್ಕೋಬೇಕು. 1% ಬೋರ್ಡೋ ಹೊಡಿಬೇಕು. ಇಲ್ಲ ಅಂದರೆ 3 ಗ್ರಾಮ್ 1 ಲೀಟರ್ ನೀರಿನಲ್ಲಿ ನಾವು ಕಾಪರ್ ಆಕ್ಸಿಕ್ಲೋರೈಡನ್ನು ಸ್ಪ್ರೇ ಮಾಡಬೇಕು. ಇದಾದ ಮೇಲೆ ಕೆಳಗಡೆ ಇರ್ತಕ್ಕಂಥ ಇದನ್ನು ಎಲ್ಲ ಸ್ವಚ್ಛ ಮಾಡಿ ಮುಂದೆ ಪುನಶ್ಚೇತನ ಆದಮೇಲೆ ಅದಕ್ಕೆ ಬೇಕಾಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಮೊದಲಿಗೆ ಸದ್ಯ ಸ್ವಲ್ಪ ಬೇರಿಗೆ ಮಣ್ಣನ್ನು ಏರಿಸಿ ತಿಪ್ಪೆ ಗೊಬ್ಬರ ಹಾಕಿ ಬೈಲ್ಕುಪ್ಪೆಯಿಂದ ಧನಂಜಯ್ ಅಂತಕ್ಕಂಥವ್ರು. ಹಲೋ ಧನಂಜಯ್, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಮ್ದು ಇಲ್ಲಿ ಹಂದಿ ಫಾರ್ಮ್ ಇದೆ. ಬೈಲ್ಕುಪ್ಪೆನಲ್ಲಿ ಹಂದಿ ಫಾರಂ ಇದೆ. ಹಂದಿ ಫಾರಂ ಅಲ್ಲಿ ವೇಸ್ಟೇಜ್ ನೀರು ಬರ್ತದೆ. ಸರಿ, ನೀರು ಯಾವ ಬೆಳೆಗೆ ಬಿಟ್ರೆ ಒಳ್ಳೇದು ಸರ್? ಈಗ ನಾವು ಬಾಳೆ ಗಿಡ ಬಿಟ್ಟಿದೀವಿ. ಕೇಳಿಸ್ತಾ ಇದೆ? ಹಾ ಕೇಳಿಸ್ತಾ ಇದೆ. ಬಾಳೆ ಬಿಟ್ಟಿದೀವಿ. ಆ ಬಾಳೆ ಗಿಡಕ್ಕೆ ಎಲ್ಲ ಒಂಥರ ಸಿದೋಗೋ ತರ ಆಗ್ತಾ ಇದೆ. ಈ ಹಂದಿ ಫಾರ್ಮ್ನಿಂದ ಬಂದಂತ ನೀರು ಏನು ತೊಳೆದಿದ್ದು ಎಲ್ಲವನ್ನ ಆ ಬಾಳೆಗೆ ಬಿಟ್ರೆ ಅದು ನಿಜವಾಗಿ ಸುಡುತ್ತಾ ಸರ್? ಅದು ಇದು ಯಾವುದೇ ಬೆಳೆಗೆ ಬಿಡ್ರಿ ನೀವು ಅದನ್ನೇ ಒಂದು ಟ್ಯಾಂಕನ್ನು ಮೊದಲ ಕಟ್ಕೊಳ್ಳಿ. ಆ ವೇಸ್ಟಲ್ಲಿ ಬಂದಿರೋದನ್ನು ಆ ಮೊದಲ ಟ್ಯಾಂಕಲ್ಲಿ ಶೇಖರಣೆ ಮಾಡಿ. ಶೇಖರಣೆ ಮಾಡಿ ಅದಕ್ಕೆ ನೀವು ಬೇಕಾಗ್ತಕ್ಕಂಥ ಕೆಲವೊಂದು ಅಜೋಸ್ಪಿರ್ಲಮ್ಮು, ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅವನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ತಿರುತ್ತಾ ಇರಬೇಕು. ಅಂದರೆ ಗಾಳಿ ಆಡ್ತಾ ಇರಬೇಕು ಅದರಲ್ಲಿ. ಆಮೇಲೆ ಅದನ್ನು ಡೈಲ್ಯೂಟ್ ಮಾಡಿ ನೀವು ಯಾವುದೇ ಬೆಳೆಗಾದರೂ ಬಿಡ್ಬೋದು. ಶಿರಾದಿಂದ ಮತ್ತೊಂದು ಪ್ರಶ್ನೆ ಇದೆ, ಹೊನ್ನಪ್ಪ ಅನ್ನೋರು ಕೇಳ್ತಾ ಇದ್ದಾರೆ. ಹಲೋ ಹೊನ್ನಪ್ಪ ಅವರೇ, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ಲ, ಈಗ ದಾಳಿಂಬೆ ಹಣ್ಣಿಗೆ ಬಿಟ್ಟಿದ್ದೀವಿ. ನಾವು ಗಿಡ ಇದನ್ನ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗೇ ಬರುತ್ತೆ. ಕಾಯಿ ಬಂದು ಇನ್ನೇನು ಹಣ್ಣಿನ ಇದಕ್ಕೆ ಬರುವಾಗ ಎಲೆ ಎಲ್ಲ ಹಳದಿ ಬಂದು ರೋಗ ಬಂದು ಎಲ್ಲ ಗಿಡನೇ ಹೊರಟೋಗುತ್ತೆ. ಅದನ್ನ ಡೈ ಬ್ಯಾಕ್ ಅಂತ ಹೇಳ್ತಾರೆ. ಈ ಎಕ್ಸ್ಪರ್ಟ್ಸ್ ಕೇಳಿದ್ರೆ ಸರಿ, ಇದು ಡೈ ಬ್ಯಾಕ್ ಅಂತ ಹೇಳ್ತಾರೆ. ಅದ್ರ ಕಂಟ್ರೋಲ್ ಹೇಗೆ ಅಂತ. ಪ್ರಶ್ನೆ ಏನು ಇಲ್ಲ ಅಂತಂದ್ರಿ, ಅದು ಕಂಟ್ರೋಲ್ ಕೇಳ್ತಾ ಇದ್ದೀರಿ ಅಲ್ವಾ? ಈಗ ಡೈ ಬ್ಯಾಕ್ ಹೇಗೆ ಅಂತೀರಿ? ಇಲ್ಲ, ಡೈ ಬ್ಯಾಕ್ ಅಂತ ನಾವು ಈಗ ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅವರಲ್ಲಿ ಏನು ಅಂಗಮಾರಿ ರೋಗನೂ ಇರ್ಬೋದು ಅಥವಾ ಬೇರೆ ವಿಲ್ಟೂ ಬಂದಿರ್ಬೋದು ಅಥವಾ ಒಂದೊಂದು ಸಾರಿ ಏನಾಗುತ್ತೆ ನಿಮ್ಯಾಟೋಡ್ ಪ್ರಾಬ್ಲಮ್ ಇದ್ರೂ ಹೀಗೆ ಹಳದಿ ಆಗುತ್ತೆ. ಹೊನ್ನಪ್ಪ ಅವರಿಗೆ ಮತ್ತೊಂದು ಹೇಳೋಣ. ಹೊನ್ನಪ್ಪ ಅವರೇ, ವಿಶೇಷವಾಗಿ ಈ ದಾಳಿಂಬೆ ಬಗ್ಗೆ ಇದೇ ಸಮಸ್ಯೆ ಕುರಿತಾದಂಥ ವಿಶೇಷವಾದಂಥ ಕಾರ್ಯಕ್ರಮ ನಾವು ಪ್ರಸಾರ ಮಾಡ್ತೇವೆ. ದಯವಿಟ್ಟು ತಾವು ಗಮನಿಸ್ತಾ ಇರಿ, ಕೃಷಿ ದರ್ಶನವನ್ನು ತಾವು ಗಮನಿಸ್ತಾ ಇರಿ. ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಥರ ಯಾವ ಬೆಳೆಗಳಲ್ಲಿ ಹೆಚ್ಚು ಸಮಸ್ಯೆ ಈ ಆಲಿಕಲ್ಲು ಮಳೆಯಿಂದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಿದೆ ಅಂತೀರಿ? ದ್ರಾಕ್ಷಿ, ದಾಳಿಂಬೆ ನಂತರ ಲಿಂಬೆಗೆ ಭಾಳ ದಾಳಿಂಬೆ ಆಗಿದೆ. ಈಗ ಏನಾಗಿದೆ ಅಂದರೆ 27ನೇ ತಾರೀಕು ಒಂದು ಡೈರೆಕ್ಷನ್ನಲ್ಲಿ ಈ ಆಲಿಕಲ್ಲು ಗಾಳಿ ಬಿಡ್ತು. 8ನೇ ತಾರೀಕಿಗೆ ಬಂದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಗಾಳಿ ಬಿಡ್ತು. ಹಾಗಿದ್ದಾಗ ಅದು ನಾವು ಕೈಲಿಂದ ಗಿಡವನ್ನು ಅಗಲಾಡಿಸಿ ಕಿತ್ತು ಹಾಕಿದಂಗೆ 10 ವರ್ಷ 12 ವರ್ಷದ ಲಿಂಬೆ ಗಿಡಗಳು ಸಹಿತ ಅಂಥ ದಪ್ಪನ ಬಡ್ಡೆ ಪೂರ್ತಿ ಬೇರು ಸಹಿತ ಕಿತ್ತಿ ಬಿಡುಮೇಲಾಗಿದೆ. ಆಮೇಲೆ ಹಣ್ಣು ಇನ್ನೂ ಕೆಲವೊಂದು ಕಡಿಮೆ ಹಾನಿಯಾದಲ್ಲಿ ಎಲೆಗಳು ಉದುರಿ ಹೋಗಿದ್ದಾವೆ. ಗಿಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಣ್ಣುಗಳನ್ನು ಕೂಡ
ಉದುರಿ ಹೋಗಿದೆ. ಅಂಥ ಒಂದು ಈಗ ನೋಡಿ ಪೂರ್ತಿ ಗಿಡ ಬೇರು ಸಹಿತವಾಗಿ ಕಿತ್ತು ಹೋದಾಗ ಏನು ಮಾಡಲಿಕ್ಕಾಗೋದಿಲ್ಲ. ಈ ಹಾನಿ ಕೆಲವು ಕಡಿಮೆ ಆದಾಗ ನಾವು ಅದನ್ನು ಪುನಶ್ಚೇತನಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಇಮಿಡಿಯೇಟ್ಲಿ ಅವರು ಮೊದಲೇ ಒಂದು ಬೋರ್ಡೋ ಸ್ಪ್ರೇ ಮಾಡಿ ಆಮೇಲೆ ಒಣಗಿದ ಇವುಗಳನ್ನು ಪ್ರೂನಿಂಗ್ ಮಾಡಿ ಮತ್ತೆ ಅದಕ್ಕೆ ಗೊಬ್ಬರ ನೀರು ಕೊಟ್ಟು ಪುನಶ್ಚೇತನಗೊಳಿಸಬೇಕಾಗುತ್ತೆ. ಈ ಥರ ಈಗ ಪ್ರಮುಖವಾದಂಥ ಬೆಳೆಗಳ ಹಾನಿ ತಾವು ತಿಳಿಸಿದ್ರಿ, ಪರಿಹಾರವನ್ನು ಕೆಲವು ಸಂಕ್ಷಿಪ್ತವಾಗಿ ತಾವು ತಿಳಿಸಿದ್ರಿ. ಈ ಥರ ಯಾವ ಬೆಳೆಗಳು, ತರಕಾರಿ ಬೆಳೆಗಳು ಮತ್ತು ಹೂವಿನ ಬೆಳೆಗಳಲ್ಲಿ ಏನಾದರೂ ಹಾನಿ ಏನಾಗಿದೆಯಾ? ತರಕಾರಿ ಬೆಳೆಗಳಲ್ಲಿ ವಿಶೇಷವಾಗಿ ಈ ಟೊಮ್ಯಾಟೊ, ಬದನೆಕಾಯಿ, ಹೀರೆಕಾಯಿ ಸಂಪೂರ್ಣವಾಗಿ ನಾಶ ಆಗಿದೆ. ಈ ಏನೂ ಮಾಡಲಿಕ್ಕಾಗೋದಿಲ್ಲ, ಬೇರೆ ಬೆಳೆನ ಆದರೆ ಕೆಲವೊಂದು ಬದನೆ ತಳಿಗಳಲ್ಲಿ ಅದು ಚಿಗಿತಕ್ಕಂಥ ಒಂದು ಅದಕ್ಕೆ ಗುಣಧರ್ಮ ಇದೆ. ಸೊ ಬದನೆಕಾಯಿ ಕೂಡ ಆ ಥರ ಹಾಳಾಗಿದ್ದರೆ ಮೇಲ್ಭಾಗ ಅದನ್ನು ಗ್ರೌಂಡ್ ಲೆವೆಲಲ್ಲಿ ಒಂದೇ ಲೆವೆಲಿಗೆ ಕಟ್ ಮಾಡಿ ಮತ್ತೆ ಗೊಬ್ಬರ, ತಿಪ್ಪೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಹಾಕಿದರೆ ಬದನೆಯನ್ನು ನಾವು ಮತ್ತೆ ಅದನ್ನು ಪುನಶ್ಚೇತನಗೊಳಿಸಿ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಬಯಸ್ತೇನೆ. ಪಾಟೀಲ್ರೇ, ನಮ್ಮ ಸಮಯ ಮುಗಿತಾ ಬಂತು. ಆತ್ಮೀಯರೇ, ತಾವು ಕೇಳಿದ್ರಲ್ಲ, ಇತ್ತೀಚೆಗೆ ಆಲಿಕಲ್ಲು ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಪ್ರಮುಖವಾಗಿ ತೋಟಗಾರಿಕಾ ಬೆಳೆಗಳು ಹಾನಿಯಾದಂಥ ಸಂದರ್ಭದಲ್ಲಿ ಈಗ ಉಳಿದಿರ್ತಕ್ಕಂಥ ಬೆಳೆಗಳಿಗೆ ಯಾವ ಒಂದು ಪುನಶ್ಚೇತನ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಮ್ಮ ವಿಸ್ತರಣಾ ನಿರ್ದೇಶಕರಾಗಿರ್ತಕ್ಕಂತಹ ಎ ಬಿ ಪಾಟೀಲ್ರವರು ಉತ್ತರವನ್ನು ನೀಡಿದ್ದಾರೆ. ಆ ಉತ್ತರ ತಮಗೆ ಅನುಕೂಲ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ನಮಸ್ಕಾರ ಪಾಟೀಲ್. ನಮಸ್ಕಾರ ನಾರಾಯಣ ಸರ್. ಆತ್ಮೀಯರೇ, ಇನ್ನು ನಮ್ಮ ತೋಟಗಾರಿಕಾ ಬೆಳೆಗಳನ್ನು ಪುನಶ್ಚೇತನಗೊಳಿಸುವಂತಹ ಸಂದರ್ಭದಲ್ಲಿ ತಾವು ಹೆಚ್ಚು ಹೆಚ್ಚು ಮಾಹಿತಿಯನ್ನು, ವೈಜ್ಞಾನಿಕವಾದಂಥ ಮಾಹಿತಿಯನ್ನು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನಾಗಲಿ ಅಥವಾ ತೋಟಗಾರಿಕೆಯ ತಜ್ಞರುಗಳನ್ನಾಗಲಿ ತಾವು ಸಂಪರ್ಕಿಸಿ ತಮ್ಮ ತೋಟಗಳನ್ನು ವ್ಯವಸ್ಥಿತವಾದಂಥ ರೀತಿಯಲ್ಲಿ ತಾವು ನಿರ್ವಹಿಸಿದರೆ ಹೆಚ್ಚು ಲಾಭವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಇಲ್ಲಿಗೆ ಇವತ್ತಿನ ನೇರ ಫೋನಿಂಗ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಮುಂದೆ ತಾವು ಕೃಷಿ ವಾರ್ತೆಯನ್ನು ಕೇಳ್ತಾ ಇದ್ದೀರಿ. ನಮಸ್ಕಾರ.